ಪ್ರಶ್ನೆ DRDO ಅನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ ಕಾಮೆಂಟ್ ಮಾಡಿ. ಉತ್ತರ ಎಲ್ಲ ಕಮೆಂಟ್ ಮಾಡಿದ್ದೀರ ಅಂದ್ಕೊಂಡಿರ್ತೀನಿ. ಇದಕ್ಕೆ ಉತ್ತರ ಬಂದು ಎ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇದು DRDO ಏನು ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ. DRDO ಬಂದು ಸ್ಥಾಪನೆ 1958 ಜನವರಿ 1ರಂದು DRDOನ ಸ್ಥಾಪನೆ ಆಯಿತು ಮತ್ತು ಈ ಜನವರಿ 1ನೇ ತಾರೀಕು DRDO ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕೇಂದ್ರ ಕಚೇರಿ ಬಂದು ನವದೆಹಲಿ. ನಿರ್ವಹಣೆ ರಕ್ಷಣಾ ಸಚಿವಾಲಯ ಕೈ ಕೆಳಗೆ ಇದು ಕಾರ್ಯನಿರ್ವಹಿಸ್ತದೆ. ಮುಖ್ಯಸ್ಥರು ಪ್ರಸ್ತುತ ಸಮೀರ್ ವಿ ಕಾಮತ್. ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಸಂಸ್ಥಾಪನಾ ದಿನವನ್ನು ಜನವರಿ 1ನೇ ತಾರೀಕು ಆಚರಿಸ್ತಾರೆ, ಈಗಾಗಲೇ ಹೇಳಿದ್ದೀನಿ. ಇದರ DRDOದು 52 ಪ್ರಯೋಗಾಲಯಗಳು ಪ್ರಸ್ತುತ ಇದೆ. ಟೋಟಲ್ಲು 5,000 ವಿಜ್ಞಾನಿಗಳವರೆ, 30,000 ತಂತ್ರಜ್ಞಾನರು ಅವರೇ. ಈ DRDO ಕಾರ್ಯಗಳು ಏನಪ್ಪ ಅಂತಂದರೆ, ಭಾರತೀಯ ಸೇನೆಯ 3 ಪಡೆಗಳು, ವಾಯುಸೇನೆ, ಭೂಸೇನೆ, ಜಲಸೇನೆ, ಈ 3 ಪಡೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ, ತಯಾರು ಮಾಡುವ ಕೆಲಸವನ್ನು ಈ DRDO ಮಾಡ್ತದೆ. ಅದರದ್ದು ಕಾರ್ಯಗಳು ಏನೇನು ಅಂತಂದರೆ, ಸಂಶೋಧನೆ ಮಾಡೋದು, ರಿಸರ್ಚು. 2 ಬಂದು ವಿನ್ಯಾಸ, ಡಿಸೈನ್ ಮಾಡ್ತದೆ. ಅಭಿವೃದ್ಧಿ, ಡೆವಲಪ್ಮೆಂಟ್ ಮಾಡುತ್ತೆ. 4 ಬಂದು ಪರೀಕ್ಷೆ, ಟೆಸ್ಟ್ ಮಾಡ್ತದೆ. 5ನೇದು ಬಂದು ನಿಯೋಜನೆ, ಡಿಪ್ಲಾಯ್ ಮಾಡುತ್ತೆ. ಇಷ್ಟು DRDOನ ಕಾರ್ಯ ಆಗಿದೆ. ಇನ್ನು DRDO ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಸಂಸ್ಥೆಗಳು ಯಾವ್ಯಾವಪ್ಪ ಅಂದರೆ, ಭಾರತ್ ಡೈನಾಮಿಕ್ ಲಿಮಿಟೆಡ್ BDL, ಇದು ಹೈದರಾಬಾದ್ನಲ್ಲೈತೆ. ಇಲ್ಲಿ ಬಾಂಬ್ಗಳು, ಶಸ್ತ್ರಾಸ್ತ್ರ ಮತ್ತು ಕ್ಷಿಪಣಿ ತಯಾರಿಕೆ ಮಾಡುತ್ತೆ. ಆರ್ಡನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್, ಇದು ಬಂದು ಸರ್ಕಾರಿ ಒಡೆತನದ ಸಂಸ್ಥೆ ಆಗೈತೆ. ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಸ್ಥಾಪನೆ ಬಂದು 1802 ಮಾರ್ಚ್ 18ನೇ ತಾರೀಕು ಸ್ಥಾಪನೆ ಆಗುತ್ತೆ. ವಿಶೇಷತೆ ರಕ್ಷಣಾ ಸಾಮಗ್ರಿ ಮತ್ತು ಉತ್ಪನ್ನಗಳ ಉತ್ಪಾದನೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಹಳೆಯ ಫ್ಯಾಕ್ಟ್ರಿ ಇದಾಗಿದೆ. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಇನ್ನು ಸಮಗ್ರ ನಿರ್ದೇಶಿತ ಕ್ಷಿಪಣಿಗಳ ಅಭಿವೃದ್ಧಿ ಕಾರ್ಯಕ್ರಮ ಮಾಡುತ್ತೆ. ಈ ಯೋಜನೆ ಆರಂಭವಾಗಿದ್ದು 1982ರಿಂದ 83ರಲ್ಲಿ. IGMDP ಅಂತಂದ್ಬಿಟ್ಟು ಇದು ಕರೀತಾರೆ. ಇದರ ವ್ಯಾಪ್ತಿಯಲ್ಲಿ ಪೃಥ್ವಿ ಸರಣಿಗಳು, ಕ್ಷಿಪಣಿ, ದೇಶೀಯವಾಗಿ ಅಭಿವೃದ್ಧಿ, ಬ್ಯಾಲಿಸ್ಟಿಕ್, ಭೂಮಿಯಿಂದ ಭೂಮಿಗೆ ಕ್ಷಿಪಣಿ ಅಂತ ಇದು ತಯಾರು ಮಾಡ್ತಾರೆ. ಇದ್ರ ಕೆಳಗಡೆಗೆ ಪೃಥ್ವಿ 1 150 ಕಿಲೋಮೀಟ್ರು, ಪೃಥ್ವಿ 2 250 ಕಿಲೋಮೀಟ್ರ್ ವ್ಯಾಪ್ತಿ, ಪೃಥ್ವಿ 3 ಬಂದು ಧನುಷ್ ಕ್ಷಿಪಣಿ 350 ಕಿಲೋಮೀಟ್ರ್ ವ್ಯಾಪ್ತಿ ರೇಂಜನ್ನು ಹೊಂದಿದೆ. ಇನ್ನು ಅಗ್ನಿ ಸರಣಿ ಬಂದು ದೇಶೀಯವಾಗಿ ಅಭಿವೃದ್ಧಿಯ, ಭೂಮಿಯಿಂದ ಭೂಮಿಗೆ ಜಿಗಿಯುವ, ಮಧ್ಯಮಾಂತರ ಕಂಡ ವಿವಿಧ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ಅಗ್ನಿ 1 ಬಂದು 750ರಿಂದ 1250 ಕಿಲೋಮೀಟ್ರ್ ವ್ಯಾಪ್ತಿ, ಅಗ್ನಿ 1 ಪ್ರೈಮ್ ಬಂದು 1000ದಿಂದ 2000 ವ್ಯಾಪ್ತಿ, ಅಗ್ನಿ 2 ಬಂದು 2000ದಿಂದ 3500, ಅಗ್ನಿ 3 ಬಂದು 3000ದಿಂದ 5000 ಕಿಲೋಮೀಟ್ರ್ ವ್ಯಾಪ್ತಿ, ಅಗ್ನಿ 4 ಅಥವಾ ಅಗ್ನಿ 2 ಪ್ರೈಮ್ ಒಂದು 3500ರಿಂದ 4000 ಕಿಲೋಮೀಟ್ರ್ ವ್ಯಾಪ್ತಿ, ಅಗ್ನಿ 5 ಬಂದು 7000ದಿಂದ 8000 ಕಿಲೋಮೀಟ್ರು, ಇದು ಖಂಡಾಂತರ, ಅಗ್ನಿ 6 ಬಂದು 11000ದಿಂದ 12000 ಕಿಲೋಮೀಟ್ರ್, ಇದು ನಿರ್ಮಾಣ ಹಂತದಲ್ಲಿದೆ ಈಗ ಪ್ರಸ್ತುತ. ಇದು ಅಗ್ನಿ ಕ್ಷಿಪಣಿಯಲ್ಲಿ ಟೋಟಲ್ಲು 5 ಈಗ ಪ್ರೆಸೆಂಟ್ ಇದೆ, 6ನೇದನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ತ್ರಿಶೂಲ ಕ್ಷಿಪಣಿ, ಇದು ಬಂದು 9 ಕಿಲೋಮೀಟ್ರ್ ವ್ಯಾಪ್ತಿ, ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿಯಾಗಿದೆ. ನೆಕ್ಸ್ಟು ಆಕಾಶ್ ಕ್ಷಿಪಣಿ, ಇದು 18 ಕಿಲೋಮೀಟ್ರ್ ಎತ್ತರ, 30 ಕಿಲೋಮೀಟ್ರ್ ವ್ಯಾಪ್ತಿ, ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ ಕ್ಷಿಪಣಿಯಾಗಿದೆ. ಇನ್ನು ನೆಕ್ಸ್ಟ್ ಬಂದು ನಾಗಾ ಕ್ಷಿಪಣಿ, 3ನೇ ಪೀಳಿಗೆಯ ಟ್ಯಾಂಕರ್ ಧ್ವಂಸಕ, 3 ಕಿಲೋಮೀಟ್ರಿಂದ 7 ಕಿಲೋಮೀಟ್ರ್ ವ್ಯಾಪ್ತಿಗೆ ಇದು
ದೂರನ ನಿಖರವಾಗಿ ಭೇದಿಸುತ್ತೆ. DRDOನ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲವೆ ಅಂತಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಪರೀಕ್ಷಾ ಕೇಂದ್ರ. DRDO ತನ್ನ ಕ್ಷಿಪಣಿಯನ್ನು ಒಡಿಶಾದ ಬ್ಯಾಲಸೋರ್ ಜಿಲ್ಲೆಯ ಚಾಂಡೀಪುರ ಬಳಿಯ ವೀಲರ್ ದ್ವೀಪದಲ್ಲಿ ಪರೀಕ್ಷೆ ನಡೆಸುತ್ತದೆ. ಅಂದರೆ ಬ್ಯಾಲರ್ ದ್ವೀಪ ಅಂತ ಇದೆ ಒಡಿಶಾದಲ್ಲಿ, ಅಲ್ಲಿ ಈ ವೀಲರ್ ದ್ವೀಪದಲ್ಲಿ ಈ ಪರೀಕ್ಷೆ ಮಾಡ್ತಾರೆ. ಈ ದ್ವೀಪಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ಪರೀಕ್ಷಾ ಕೇಂದ್ರ ಅಂತ ಅಂದ್ಬಿಟ್ಟು ಹೆಸರಿಟ್ಟಿದ್ದಾರೆ. ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. 2015 ಸೆಪ್ಟೆಂಬರ್ 4ರಂದು ವೀಲರ್ ದ್ವೀಪಕ್ಕೆ ಡಾಕ್ಟರ್ ಅಬ್ದುಲ್ ಕಲಾಂ ದ್ವೀಪ ಎಂದು ಹೆಸರಿಡಲಾಯಿತು. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು MIRV ತಂತ್ರಜ್ಞಾನ ಕ್ಷಿಪಣಿ ಅಗ್ನಿ 5 ದೇಶೀಯ ತಂತ್ರಜ್ಞಾನವನ್ನು ಬಳಸಿ DRDO ಸಂಸ್ಥೆಯ ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ಕ್ಷಿಪಣಿ ಅಗ್ನಿ V ಬಹುಗುರಿಯನ್ನು ಹೊಂದಿರುವ ಸಿಡಿತಲೆಗಳಿರುವ ರೀ-ಎಂಟ್ರಿಗೆ ಅವಕಾಶವಿರುವ MIRV ಅಳವಡಿಸಿಕೊಂಡಿದೆ. ಇಂಪಾರ್ಟೆಂಟು ಇದು DRDO. ಈ DRDOದಲ್ಲಿ 3 ರೀತಿಯ ಕ್ಷಿಪಣಿಗಳು, ಈಗ ಹೇಳಿದ್ನಲ್ಲ 5, ಅದು ಅವು ಯಾವಪ್ಪ ಅಂದರೆ ಕ್ಷಿಪಣಿ ಅಂದರೆ ಇಂಗ್ಲೀಷಲ್ಲಿ ಮಿಸೈಲ್ಸ್ ಅಂತ ಕರೀತಾರೆ. ಭೂಮಿಯಿಂದ ಭೂಮಿಗೆ, ಉದಾಹರಣೆಗೆ ಪೃಥ್ವಿ, ಅಗ್ನಿ ಕ್ಷಿಪಣಿ ಸರಣಿಗಳು, ಬ್ರಹ್ಮೋಸು, ಪ್ರಹಾರು, ಇವೆಲ್ಲ ಭೂಮಿಯಿಂದ ಭೂಮಿಗೆ. ಇನ್ನು ಭೂಮಿಯಿಂದ ಆಕಾಶಕ್ಕೆ ಉದಾಹರಣೆಗೆ ತ್ರಿಶೂಲ, ಆಕಾಶು, ಬರಾಕ್ 8 ಇವು ಭೂಮಿಯಿಂದ ಆಕಾಶಕ್ಕೆ. ಇನ್ನು ಆಕಾಶದಿಂದ ಆಕಾಶ ಉದಾಹರಣೆಗೆ ಅಸ್ತ್ರ, ಬ್ರಹ್ಮೋಸು, ಸುಖೋಯ್ ವಿಮಾನಗಳ ಮೂಲಕ ಕೊಂಡೊಯ್ದು ಅಲ್ಲೇ ಏರೋಪ್ಲೇನಲ್ಲೇ ಅಲ್ಲಿಂದಲೇ ಬ್ಲಾಸ್ಟ್ ಮಾಡೋ ಅಂಥದ್ದು. ಇದು ಆಕಾಶದಲ್ಲೇ ಉಡಾವಣೆ ಮಾಡೋದಂಥದ್ದು ಕ್ಷಿಪಣಿಗಳಿವು. ಇತ್ತೀಚೆಗೆ ನೀವೆಲ್ಲ ನೋಡಿದ್ದೀರ, ಈ ರಷ್ಯಾ, ಉಕ್ರೇನು ಮತ್ತು ಈಗ ಪ್ರಸ್ತುತ ಅಮೇರಿಕಾ, ಇರಾನು, ಇರಾಕು ಇವೆಲ್ಲ ಯುದ್ಧ ಮಾಡ್ತಾ ಇದ್ದಾವಲ್ಲ, ಇವನ್ನೆಲ್ಲ ಬಳಸ್ಕೊಂಡು ಯುದ್ಧ ಮಾಡ್ತಾ ಇದ್ದಾವೆ. ಈ ಥರ ಅಭಿವೃದ್ಧಿ ಪಡಿಸೋಕ್ಕೆ ನಮ್ಮ ಇಂಡಿಯಾದಲ್ಲಿ DRDO ಇದೆ. ಆ DRDO ಈ ಥರದವೆಲ್ಲ ನಿರ್ಮಾಣ ಮಾಡಿ ನಮ್ಮ 3 ಸೇನೆಗಳಿಗೆ ಸಪೋರ್ಟ್ ಮಾಡಿ ಕೊಡುತ್ತೆ. ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಇದು ಇಂಪಾರ್ಟೆಂಟು, ಇದರಿಂದ ಒಂದು ಕ್ವಶನ್ ಬರುತ್ತೆ, ಎಲ್ಲರೂ ನೋಟ್ ಮಾಡ್ಕೊಂಡು ಮಾಡಿಕೊಳ್ಳಿ. ಥ್ಯಾಂಕ್ ಯು.